ಬೆಂಗಳೂರಿನಲ್ಲಿ ನಡೆದ ಬೃಹತ್ ಸಮಾವೇಶ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಕರ್ನಾಟಕ ಪ್ರವೇಶಕ್ಕೆ ವೇದಿಕೆಯಾಯಿತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಪಕ್ಷದ ರಾಜ್ಯ ಘಟಕಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ರಾಜ್ಯದ ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳಲ್ಲಿ ಪಕ್ಷದ ಸಂಘಟನೆ ವಿಸ್ತರಿಸುವುದಾಗಿ ನಾಯಕರು ಘೋಷಿಸಿದರು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಸಂಸ್ಥಾಪಕ ಮುಕೇಶ್ ಸಹಾನಿ, ರಾಜಕೀಯ ಅಧಿಕಾರ ಕೆಲವೇ ವರ್ಗಗಳಿಗೆ ಸೀಮಿತವಾಗಬಾರದು ಎಂದು ಅಭಿಪ್ರಾಯಪಟ್ಟರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆಡಳಿತ ವ್ಯವಸ್ಥೆಯಲ್ಲಿ ಅವಕಾಶ ದೊರೆಯಬೇಕು ಎಂಬುದು ಪಕ್ಷದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ಹಿಂದುಳಿದ ಸಮುದಾಯಗಳ ಹಕ್ಕುಗಳಿಗಾಗಿ ದೇಶದಾದ್ಯಂತ ಹೋರಾಟ ಮುಂದುವರಿಯಲಿದೆ ಎಂದರು. बीके मोहन जी के नेतृत्व में हमने पार्टी को लॉन्च किया है. आज इनके नेतृत्व में आने वाले समय में मैं चाहूँगा कि प्रदेश कमेटी, जिला कमेटी, ब्लॉक कमेटी, पंचायत कमेटी और बूथ कमेटी पे हम लोग काम करेंगे. हमारे जो विचार है जिसमें सभी जाति सभी धर्म को एक साथ लेके चलने का, खास करके वो समाज जो दबे कुचले समाज है, जो मुख्य धारा से नहीं जुड़े हैं, ऐसे समाज के अधिकार के लिए हम लोग लड़ाई लड़े. मैं खुद एक फिशरमैन कम्युनिटी से आता हूँ, मछुआरा समाज से आता हूँ, और बिहार में हमने अपने समाज का अधिकार दिलाने के लिए हमने पार्टी बनाया और वो पार्टी आज देश भर में हमारी पार्टी हमारी पहचान पहुंच रही है. और निषाद समाज जो पूरे भारत में ಇವತ್ತು ನಾವು ಬಿಎಪಿ ಪಕ್ಷನ ಅತಿ ಹಿಂದುಳಿದ ಮತ್ತು ಆದಿವಾಸಿ ಅಲೆಮಾರಿ ಜನಾಂಗಗಳ ಉದ್ಧಾರಕ್ಕೋಸ್ಕರ ಕಲ್ಯಾಣಕ್ಕೋಸ್ಕರ ನಾವು ತಗೊಂಡಿದ್ದೀವಿ. ನಾವು ಗಂಗಾಪುತ್ರರು, ಅಂಬಿಗರು. ನಾವು ಇವತ್ತು ನಮ್ಮ ನೇತಾಜಿ ಹೇಳಿದಾಗೆ ಇಡೀ ದೇಶದಲ್ಲಿ 22 ಕೋಟಿ ಜನ ಇದ್ದೀವಿ. ಕರ್ನಾಟಕದಲ್ಲಿ 24 ಡಿಸ್ಟಿಕಲ್ಲಿ ನಾವಿದ್ದೀವಿ. 115 ತಾಲೂಕಲ್ಲಿ ನಾವು ಪ್ರಬಲರಾಗಿದ್ದೀವಿ. ಅದರಲ್ಲಿ 70ರಿಂದ 75 ಕ್ಷೇತ್ರಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೋದು. ಯಾರನ್ನಾದ್ರೂ ಗೆಲ್ಲಿಸ್ಬೋದು, ಯಾರನ್ನಾದ್ರೂ ಸೋಲಿಸೋ ಕೆಪಾಸಿಟಿ ನಮಗಿದೆ. ಆದರೆ ರಾಜಕೀಯವಾಗಿ ನಮಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಶೂನ್ಯ ಸಿಕ್ಕಿದೆ. ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ವೇಗ ನೀಡಲು ಶೀಘ್ರದಲ್ಲೇ ರಾಜ್ಯವ್ಯಾಪಿ ಜನಸಂಪರ್ಕ ಅಭಿಯಾನ ಕೈಗೊಳ್ಳುವುದಾಗಿ ಘೋಷಿಸಲಾಯಿತು. ವಿವಿಧ ಸಮುದಾಯಗಳ ಯುವಕರು ಹಾಗೂ ಮಹಿಳೆಯರನ್ನು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಯೋಜನೆ ರೂಪಿಸಲಾಗಿದೆ ಎಂದು ನಾಯಕರು ತಿಳಿಸಿದರು. ಪಕ್ಷದ ರಾಜ್ಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಮಾತನಾಡಿ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಸಾಮಾಜಿಕ ನ್ಯಾಯ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪಕ್ಷ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ರಾಜಕೀಯ ಪ್ರಾತಿನಿಧ್ಯವನ್ನು ಹೆಚ್ಚಿಸುವುದಕ್ಕೂ ವಿಶೇಷ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಸಮಾವೇಶದಲ್ಲಿ ವಿವಿಧ ಮಠಾಧೀಶರು, ಸಾಮಾಜಿಕ ಮುಖಂಡರು ಹಾಗೂ ರಾಷ್ಟ್ರೀಯ ನಾಯಕರು ಭಾಗವಹಿಸಿ ಪಕ್ಷದ ಮುಂದಿನ ಕಾರ್ಯಯೋಜನೆಗೆ ಶುಭ ಹಾರೈಸಿದರು. ಕರ್ನಾಟಕದಲ್ಲಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುವ ವಿಶ್ವಾಸವನ್ನು ನಾಯಕರು ವ್ಯಕ್ತಪಡಿಸಿದರು. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.